ಈ ಕತೆ ಶುರು ಮಾಡುವ ಮೊದಲು ಒಂದು ಕ್ಷಣ ನಿಲ್ಲಿ. ನೀವು ಇದನ್ನು ಕೇಳ್ತಿದ್ದರೆ ಬಹುಶಃ ನೀವು ದಣಿದಿದ್ದೀರಾ. ಜಾಬ್ ಹುಡುಕುತ್ತಾ ಕರಿಯರ್ ಯಾವ ದಿಕ್ಕಿಗೆ ಹೋಗ್ತಿದೆ ಅನ್ನೋದು ಅರ್ಥವಾಗದೆ ಮತ್ತೆ ಮತ್ತೆ ಪ್ರಯತ್ನಿಸಿ ಏನೂ ಆಗದೆ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ಅಲ್ಲೇ ನಿಂತಿದ್ದೀನಿ ಅನ್ನೋ ಭಾವನೆ ನಿಮಗೂ ಬಂದಿರಬಹುದು. ಈ ಕಥೆ ಗೆದ್ದವರಿಗಾಗಿ ಅಲ್ಲ, ಆಲ್ರೆಡಿ ಸೆಟಲ್ ಆದವರಿಗಾಗಿ ಅಲ್ಲ. ಇದು ಪ್ರತಿದಿನ ಎದ್ದು ಕಾರಣ ಗೊತ್ತಿಲ್ಲದಿದ್ದರೂ ಬದುಕಲು ಪ್ರಯತ್ನಿಸುತ್ತಿರುವವರಿಗಾಗಿ. ನಿಮ್ಮ ಜೀವನ ಈಗ ಯಾವ ಹಂತದಲ್ಲಿದ್ದರೂ ಈ ಕಥೆಯಲ್ಲಿ ನಿಮ್ಮ ಒಂದು ಭಾಗ ಖಂಡಿತ ಇರುತ್ತದೆ. ಆದ್ದರಿಂದ ಒಂದು ಡೀಪ್ ಬ್ರೇತ್ ತೆಗೆದುಕೊಳ್ಳಿ, ಮನಸ್ಸನ್ನು ಸ್ವಲ್ಪ ಶಾಂತಗೊಳಿಸಿ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಅವಳು ದಣಿದಿದ್ದಳು, ದೇಹದಿಂದಲ್ಲ ಮನಸ್ಸಿನಿಂದ. ಪ್ರತಿದಿನ ಬೆಳಿಗ್ಗೆ ಎದ್ದಾಗಲೂ ಒಂದೇ ಪ್ರಶ್ನೆ, ಇವತ್ತು ಏನು ಬದಲಾಗುತ್ತದೆ? ಆದರೆ ದಿನಗಳು ಬದಲಾಯಿಸಿದದ್ದೇನೂ ಇಲ್ಲ. ಅವಳು ಕೆಲಸ ಹುಡುಕುತ್ತಲೇ ಇದ್ದಳು, ರಿಸ್ಯೂಮ್ ಅಪ್ಡೇಟ್ ಮಾಡಿದಳು, ಹೊಸ ಸ್ಕಿಲ್ಸ್ ಕಲಿತಳು, ಕೋರ್ಸಸ್ ಮಾಡಿ ಸರ್ಟಿಫಿಕೇಟ್ ಸೇರಿಸಿದಳು. ಪ್ರತಿ ಬಾರಿ ಒಂದು ಸಣ್ಣ ಆಶೆ ಹುಟ್ಟುತ್ತಿತ್ತು, ಇದು ಕೆಲಸ ಮಾಡಬಹುದು ಎಂದು. ಇಂಟರ್ವ್ಯೂ ಕಾಲ್ಸ್ ಬಂದಾಗ ಹೃದಯ ತುಂಬಿ ಬರುತ್ತಿತ್ತು. ಶಾರ್ಟ್ ಲಿಸ್ಟೆಡ್, ಗುಡ್ ಪ್ರೊಫೈಲ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅನ್ನೋ ಮಾತುಗಳು ಅವಳಿಗೆ ಬದುಕಿನಂತೆ ಅನ್ನಿಸುತ್ತಿದ್ದವು. ಆದರೆ ದಿನಗಳು ಹೋದವು, ವಾರಗಳು ಹೋದವು. ಫೋನ್ ಮೌನವಾಗಿಯೇ ಇತ್ತು, ಇನ್ಬಾಕ್ಸ್ ಖಾಲಿಯಾಗಿಯೇ ಉಳಿಯಿತು. ಫಾಲೋ ಅಪ್ ಮಾಡಿದರೂ ಉತ್ತರ ಬಂದಿಲ್ಲ. ಮತ್ತೆ ಪ್ರಯತ್ನಿಸಿದಳು, ಮತ್ತೆ ಅದೇ ಅಂತ್ಯ. ನಿಧಾನವಾಗಿ ಅವಳೊಳಗೆ ಒಂದು ಸಂದೇಹ ಹುಟ್ಟತೊಡಗಿತು, ನನ್ನಲ್ಲೇ ಏನೋ ತಪ್ಪಿದೆಯಾ? ನಾನು ಸಾಕಾಗಲ್ಲವಾ? ಕರಿಯರ್ ಯಾವ ದಿಕ್ಕಿಗೆ ಹೋಗ್ತಿದೆ ಅನ್ನೋದು ಅವಳಿಗೇ ಗೊತ್ತಿರಲಿಲ್ಲ. ಸುತ್ತಲಿನ ಜನರು ಕೇಳುವ ಪ್ರಶ್ನೆಗಳು ಮಾತ್ರ ಸ್ಪಷ್ಟವಾಗಿದ್ದವು, ಇನ್ನೂ ಜಾಬ್ ಇಲ್ಲವಾ? ಇಷ್ಟೊಂದು ವರ್ಷ ಏನು ಮಾಡ್ತಿದೀಯಾ? ಆ ಪ್ರಶ್ನೆಗಳು ಅವಳ ಧೈರ್ಯಭಂಗಿಂತಲೂ ಹೆಚ್ಚು ಭಾರವಾಗಿದ್ವು. ಹೊರಗೆ ಅವಳು ಸ್ಟ್ರಾಂಗ್ ಆಗಿ ಕಾಣಿಸುತ್ತಿದ್ದಳು. ನಗು, ಐಮ್ ಟ್ರೈಂಗ್, ಸಮಥಿಂಗ್ ವಿಲ್ ವರ್ಕ್ ಅನ್ನೋ ಉತ್ತರಗಳು. ಆದರೆ ರಾತ್ರಿ ಬಂದಾಗ ನಿಶ್ಶಬ್ದ ಮಾತ್ರ. ಲೆಂಟ್ರೊಲ್ದಾನಲ್ಲಿ ಇತರರ ಸಕ್ಸೆಸ್, ಒಲಗಚುಥೇನಲ್ಲಿ ಪ್ರಮೋಷನ್ಸ್, ರಸಗೊನಗ್ನಲ್ಲಿ ಮದುವೆ ಫೋಟೋಗಳು. ಎಲ್ಲರೂ ಮುಂದೆ ಹೋಗ್ತಿದ್ರು, ಅವಳು ಮಾತ್ರ ಅಲ್ಲೇ ನಿಂತಂತೆ ಅನ್ನಿಸುತ್ತಿತ್ತು. ಒಂದು ದಿನ ಮಿರರ್ ಮುಂದೆ ನಿಂತು ಅವಳು ತಾನೇ ತಾನನ್ನು ಕೇಳಿಕೊಂಡಳು, ನಾನು ಏನು ತಪ್ಪು ಮಾಡಿದ್ದೀನಿ? ಉತ್ತರ ಇರಲಿಲ್ಲ. ಟ್ರೈ ಮಾಡೋದು ಕಡಿಮೆ ಆಯಿತು, ಹೋಪ್ ಅನ್ನೋದೇ ನೋವಾಗಿ ಬಿಟ್ಟಿತು. ಡಿಪ್ರೆಷನ್ ಅಂದ್ರೆ ಅಳುವುದು ಅಲ್ಲ, ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುವುದು. ಒಂದು ಹಂತದಲ್ಲಿ ಅವಳು ಸಂಪೂರ್ಣವಾಗಿ ನಿಂತಳು. ಇನಫ್, ನನ್ನಿಂದ ಆಗಲ್ಲ ಎಂದುಕೊಂಡಳು. ತಾನು ಗಿವ್ ಅಪ್ ಮಾಡಿದಳೇನೋ ಅನ್ನಿಸಿತು. ಆದರೆ ಅದೇ ಕ್ಷಣದಲ್ಲಿ ಒಂದು ಸತ್ಯ ಅವಳಿಗೆ ತಟ್ಟಿತು. ಜಾಬ್ ಸಿಗದಿದ್ದರೂ ಅವಳು ಇನ್ನೂ ಬದುಕಿದ್ದಾಳೆ. ಅವಳು ದುರ್ಬಲಳಲ್ಲ, ಅವಳು ತುಂಬಾ ದಣಿದಿದ್ದಾಳೆ. ಅವಳು ಸೋಮಾರಿಯಲ್ಲ, ಅವಳು ಓವರ್ವೆಲ್ಮ್ಡ್ ಆಗಿದ್ದಾಳೆ. ಇದು ಗಿವ್ ಅಪ್ ಅಲ್ಲ, ಇದು ಪಾಸ್. ಆ ದಿನ ಅವಳು ತನ್ನನ್ನೇ ಕ್ಷಮಿಸಿಕೊಂಡಳು, ನಾನು ಪ್ರಯತ್ನಿಸಿದ್ದೀನಿ, ನನ್ನ ಶಕ್ತಿಯವರೆಗೂ ಹೋರಾಡಿದ್ದೀನಿ ಎಂದು. ಇದು ಅಂತ್ಯ ಅಲ್ಲ, ಇದು ಟರ್ನಿಂಗ್ ಪಾಯಿಂಟ್. ಜಾಬ್ ಇಲ್ಲ ಅನ್ನೋದು ಸೋಲು ಅಲ್ಲ, ಕರಿಯರ್ ಕ್ಲಿಯರ್ ಇಲ್ಲ ಅನ್ನೋದು ಜೀವನ ವ್ಯರ್ಥ ಅನ್ನೋದಿಲ್ಲ. ನೀವು ದಣಿದಿದ್ದೀರಾ ಅಂದ್ರೆ ನೀವು ಹೋರಾಡಿದ್ದೀರಿ ಅರ್ಥ, ಮತ್ತು ಹೋರಾಡಿದವರು ಎಂದಿಗೂ ಸೋಲೋದಿಲ್ಲ. ಈ ಕತೆ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ತಾಕಿದ್ದರೆ, ನೀವು ಒಬ್ಬರೇ ಅಲ್ಲ ಅನ್ನೋ ಭಾವನೆ ಬಂದಿದ್ದರೆ, ಇಂತಹ ಕತೆಗಳು ಇನ್ನೂ ಬೇಕು ಅನ್ನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇಲ್ಲಿ ಪರಿಪೂರ್ಣ ಜೀವನದ ಕತೆಗಳು ಅಲ್ಲ, ನಿಜ ಜೀವನದ ಮೌನ ಹೋರಾಟಗಳ ಕತೆಗಳು ಬರುತ್ತವೆ. ನಾವು ಜೊತೆಯಾಗಿ ಈ ಪ್ರಯಾಣ ಮುಂದುವರಿಸೋಣ.